ಬೀದರ್ ಜಿಲ್ಲೆ ಒಂದು ಸೌಹಾರ್ದತೆಯ ಜಿಲ್ಲೆ. ಪೊಲೀಸ್ ಚೌಕ್ ಏನಿದೆ ಮೊದಲಿನಿಂದಲೂ ಕೂಡ ಏನಂದ್ರೆ ಈ ಚೌಕ್ನಲ್ಲಿ ತಾವು ನೋಡಬಹುದು ಎಲ್ಲ ಧರ್ಮೀಯರು ಏನಂದ್ರೆ ಒಂದು ಕಟ್ಟೆ ಮೇಲೆ ಆ ಪ್ರತಿಕೃತಿಗಳು ಕೂತ್ಕೊಂಡು ಏನಂದ್ರೆ ಮಾತನಾಡ್ತಾ ಇರುವಂತಹದ್ದು, ವಿಷಯಗಳನ್ನು ಚರ್ಚೆ ಮಾಡ್ತಾ ಇರುವಂತಹದ್ದು ಕಂಡು ಬರ್ತದೆ. ಇದು ಏನಂದ್ರೆ ನಮ್ಮ ಬೀದರ್ ಜಿಲ್ಲೆ ಪೊಲೀಸರ ಒಂದು ಹೆಮ್ಮೆಯ ಚೌಕ್ ಅಂತ ನಾವು ಹೇಳ್ತೀವಿ. ಈ ಪೊಲೀಸ್ ಚೌಕನ್ನ ಇನ್ನೂ ಏನಂತಂದ್ರೆ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋ ಒಂದು ನಿಟ್ಟಿನಲ್ಲಿ ಇದನ್ನ ನಾವು ಪುನಶ್ಚೇತನಗೊಳಿಸಲಾಗಿದೆ. ಈ ಪೊಲೀಸ್ ಚೌಕ್ನ ಪುನಶ್ಚೇತನಗೊಳಿಸಲಿಕ್ಕೆ ನಮ್ಮ ಮುನ್ಸಿಪಾಲಿಟಿ ಅವರು ಕೂಡ ಹಾಗೂ ಆಟೋಮೊಬೈಲ್ ಅಸೋಸಿಯೇಷನ್ ಬೀದರ್, PWD ಇಲಾಖೆ, ಎಲ್ಲ ಇಲಾಖೆಗಳು ಮತ್ತು ಜೊತೆಗೆ ಜಿಲ್ಲಾಧಿಕಾರಿಗಳವರ ಮಾರ್ಗದರ್ಶನದಿಂದ ನಾವು ಇದನ್ನ ಮಾಡಿದ್ವಿ. ಈ ಒಂದು ಚೌಕ್ನಲ್ಲಿ ನಾವು ಏನಂದ್ರೆ ಬೇರೆ ಬೇರೆ ವಿಷಯಗಳನ್ನ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಏನಂದ್ರೆ ಮಾಹಿತಿ ಕೊಡೋದಕ್ಕೋಸ್ಕರ ಇದನ್ನ ಡೆವಲಪ್ ಮಾಡಿದ್ವಿ. ಒಂದನೇದು ಏನಂದ್ರೆ ಇನ್ನು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಯಾವಾಗ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಏನು ವಿಲೀನ ಆಯಿತು, ಆ ಒಂದು ಪೊಲೀಸ್ ಆಕ್ಷನ್ ಏನಿತ್ತು ಆ ಸಂದರ್ಭದಲ್ಲಿ ಯಾವ ತರ ಒಂದು ವೆಹಿಕಲ್ಗಳನ್ನ ಆರ್ಮರ್ಸ್ ಏನಂದ್ರೆ ಯಾವಾಗ ಬಳಸಿದ್ರು ಅನ್ನುವಂಥದ್ದು ಒಂದು ಮಾಡೋದಕ್ಕೋಸ್ಕರ ಒಂದು ಇಲ್ಲಿ ಜೀಪ್ ಮತ್ತು ಅದಕ್ಕೆ ಆರ್ಮ್ ಫಿಟೆಡ್ ಜೀಪ್ ಇದೆ. ಇದು ಅಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಜೊತೆಗೆ ಒಂದು ಸ್ವಲ್ಪ ಮಾಹಿತಿ ಕೂಡ ಇದೆ ಮತ್ತು ಸರ್ವ ಧರ್ಮಗಳ ಒಂದು ಸಮನ್ವಯದ ಸಂಕೇತವಾಗಿ ಎಲ್ಲ ಧರ್ಮದ ಚಿಹ್ನೆಗಳು ಮತ್ತು ನಮ್ಮ ಭಾರತ ದೇಶದ ಧ್ವಜ ಕೂಡ ಏನಂದ್ರೆ ಅದರಲ್ಲಿ ಇದೆ. ಜೊತೆಗೆ ಇದಾದ್ಮೇಲೆ ಟ್ರಾಫಿಕ್ ಸೇಫ್ಟಿ ಒಂದು ಮಾಡುವಂತಹ ಉದ್ದೇಶದಿಂದಾಗಿ ಇಲ್ಲಿ ಒಂದು ಟ್ರಾಫಿಕ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತಹ ಪೋಸ್ಟರ್ಗಳನ್ನ ಬ್ಯಾನರ್ಗಳನ್ನ ಅಳವಡಿಸಲಾಗಿದೆ. ಜೊತೆಗೆ ಮಕ್ಕಳು ಬಂದಾಗ ಅದನ್ನ ಓದಿ ತಿಳ್ಕೋಬಹುದು. ಆಮೇಲೆ ಒಂದು ಬೈಕ್ ಕೂಡ ಇಲ್ಲಿ ಇಟ್ಟಿದ್ವಿ, ಅದಕ್ಕೊಂದು ಹೆಲ್ಮೆಟ್ ಡೆವಲಪ್ ಮಾಡಿದೆ. ಅದು ಅರ್ಧ ಭಾಗ ಏನಂದ್ರೆ ಹೆಲ್ಮೆಟ್ ಧರಿಸಿದ್ರೆ ಹೇಗಿರ್ತದೆ, ಇನ್ನು ಅರ್ಧ ಭಾಗ ಹೆಲ್ಮೆಟ್ ಧರಿಸಲಿಲ್ಲ ಅಂದ್ರೆ ಹೇಗಿರ್ತದೆ, ಏನು ಇಂಜರಿ ಆಗ್ತದೆ ಅನ್ನುವಂಥದ್ದನ್ನ ತೋರಿಸುವಂತದ್ದು ಅದರಲ್ಲಿದೆ. ಮುಂದೆ ಇನ್ನು ಈ ನಗರದಲ್ಲಿ ಏನು ಕರ್ಕಶವಾಗಿ ಶಬ್ದಗಳನ್ನ ಓಡಿಸ್ತಾ ಇದ್ದಂತ ಬೈಕ್ಗಳ ಸೈಲೆನ್ಸರ್ಗಳನ್ನ ಇವಾಗ ಸೀಸ್ ಮಾಡಿ ಅವರಿಗೆ ದಂಡ ಹಾಕಿ, ಆ ಸೀಸ್ ಆದಂತ ಸೈಲೆನ್ಸರ್ಗಳನ್ನ ಇವತ್ತು ರೋಡ್ ರೋಲರ್ನ ಕೆಳಗಡೆ ಹಾಕಿಬಿಟ್ಟು ಒಂದು ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಏನಂದ್ರೆ ಸಂದೇಶ ಏನಂದ್ರೆ ನಾವು ಯಾರು ತಪ್ಪು ಮಾಡ್ತಾ ಇದಾರೆ ಅವ್ರಿಗೆ ಕೊಡ್ತಾ ಇದೀವಿ. ಯಾರು ಕೂಡ ಏನಂದ್ರೆ ಈ ತರ ಕರ್ಕಶವಾಗಿ ಶಬ್ದ ಮಾಡುವಂತಹ ಸೈಲೆನ್ಸರ್ಗಳನ್ನ ಬಳಸಿ ಸಾರ್ವಜನಿಕರಿಗೆ ತೊಂದರೆಯನ್ನ ಉಂಟು ಮಾಡಬಾರ್ದು ಅಂತ ಹೇಳಿ ಇದು ಒಂದು 3 ತಿಂಗಳದ್ದು ಏನಂತಾರೆ ಲಾಸ್ಟ್ ಟೈಮ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಏನಂದ್ರೆ ಒಂದು 3 ತಿಂಗಳಿಂದ ಕಲೆಕ್ಟ್ ಮಾಡಿ ಏನಂದ್ರೆ ಇವತ್ತು ಮಾಡಿ. ಹೆಲ್ಮೆಟ್ ನಲ್ಲಿ ಕೂಡ ಏನಂದ್ರೆ ಯಾರು ಹೆಲ್ಮೆಟ್ ಧರಿಸಿದ್ದಾರೆ ಅವರಿಗೆ ಇವತ್ತೊಂದು ರೋಸ್ ಕೊಡೋದು, ಮತ್ತೆ ಜೊತೆಗೆ ಏನಂದ್ರೆ ಅದ್ರ ಹಿಂದೆ ನಮ್ಮ ಏನು ಬೀದರ್ ಜಿಲ್ಲಾ ಪೊಲೀಸ್ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಇದೆ, ಬೀದರ್ ದೊರೆ ಎನ್ನುವಂಥದ್ದು, ಅದ್ರ ಮುಖಾಂತರ ಹೆಲ್ಮೆಟ್ ಹಾಕೋ ಬಟ ಅಂತ ಹೇಳಿ ಒಂದು ಕ್ಯಾಪ್ಷನ್ ಕೊಟ್ಟು ಆ ಸ್ಟಿಕ್ಕರ್ ನ ಪ್ರತಿಯೊಂದು ಹೆಲ್ಮೆಟ್ ಗಳಿಗೆ ನಾವು ಅಂಟಿಸ್ತಾ ಇದೀವಿ. ಸೊ ಅದು ಉಳಿದವರಿಗೆ ಏನಂದ್ರೆ ಹೋಗೋರಿಗೆ ನೋಡೋರಿಗೆ ಇಲ್ಲ ನಾವು ಧರಿಸ್ಬೇಕು ಅನ್ನುವಂಥದ್ದು ಒಂದು ಪ್ರೇರಣೆ ಆಗ್ಲಿ ಅಂತ. ಯಾಕಂದ್ರೆ ಬೀದರ್ ದರಿ ಅನ್ನುವಂಥದ್ದು ಏನಂದ್ರೆ ಒಬ್ಬ ಹಿರಿಯ ವ್ಯಕ್ತಿ ಈ ಜಿಲ್ಲೆಯ, ಅದು ಏನಂದ್ರೆ ಬೀದರ್ ಪೊಲೀಸ್ ಏನಂದ್ರೆ ಅವನ ಮೂಲಕ ದರಿ ಮೂಲಕ ಏನಂತಂದ್ರೆ ಸಾರ್ವಜನಿಕರಿಗೆ ನಾವು ಏನಂದ್ರೆ ಮನವಿ ಮಾಡ್ತೇವೆ. ಸ್ಥಳೀಯ ಭಾಷೆ ಫೈನ್ ಮಷೀನ್ ಏನಿದೆ, ನಾವು ಇವತ್ತಿನಿಂದ ಜಿಲ್ಲಾದ್ಯಂತ ಪೇಪರ್ಲೆಸ್ ಏನಂತಂದ್ರೆ ಫೈನ್ ಮಷಿನ್ಗಳನ್ನ ತಂದಿವಿ. ಈ ಚಲನ್ ಇದೆ. ಜೊತೆಗೆ ಅದರಲ್ಲಿ ಏನಂದ್ರೆ ನೀವು ಗೂಗಲ್ ಪೇ ಆಗ್ಲಿ ಅಥವಾ ನಿಮ್ದು ಏನು ಕಾರ್ಡ್ ಸ್ವೈಪ್ ಮಾಡೋದಾಗ್ಲಿ ಈ ತರ ಏನಂದ್ರೆ ಬಳಸಿ ಏನಂದ್ರೆ ದಂಡ ಕಟ್ಟಲಿಕ್ಕೆ ಅವಕಾಶ ಮಾಡಲಾಗಿದೆ. ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದೇನಂದ್ರೆ ಸಂಚಾರ ನಿಯಮಗಳನ್ನ ಪಾಲಿಸಿ ಆಮೇಲೆ ದಂಡ ಕಟ್ಟೋದನ್ನ ಅವಾಯ್ಡ್ ಮಾಡಿ. ಯಾಕೆ ಅಂದ್ರೆ ದಂಡ ಕಟ್ಟೋದು ನಮ್ಗೆ ಮುಖ್ಯ ಅಲ್ಲ, ನೀವು ಸಂಚಾರಿ ನಿಯಮಗಳನ್ನ ಪಾಲಿಸಿ ನಿಮ್ಮ ಜೀವಗಳನ್ನ ಕಾಪಾಡ್ಕೊಳ್ಳುವಂಥ ಮತ್ತು ಮತ್ತೊಬ್ಬರ ಜೀವನ ಕೂಡ ಏನಂದ್ರೆ ತೊಂದರೆ ಮಾಡದೇ ಇರುವಂತದ್ದು ನಮ್ಮ ಉದ್ದೇಶ ಇದೆ. ಸೊ ಅದು ಏನಂದ್ರೆ ನಾವಿಲ್ಲಿ ಇದು ಮಾಡಿದ್ವಿ. ಮತ್ತೆ ಈಗ ಕೌಂಟರ್ಗಳನ್ನ ಈ ತರ ಮಾಡಿದ್ವಿ. ಪ್ರತಿಯೊಂದು ಸಿಟಿನಲ್ಲಿ ಒಂದು 4-5 ಭಾಗಗಳಲ್ಲಿ ಇಡ್ತೀವಿ. ಜೊತೆಗೆ ಸಾರ್ವಜನಿಕರಿಗೆ ಏನಂದ್ರೆ ನಾವು ಮಾಹಿತಿ ಕೊಡ್ತೀವಿ, ಹೆಲ್ಮೆಟ್ಗಳನ್ನ ಧರಿಸಿ ದಂಡದ ಬದಲಾಗಿ ಅಂತ ಹೇಳಿ ಅಲ್ಲಿ ಅವರಿಗೆ ಅವಕಾಶ ಕೊಡ್ತೀವಿ. ಸೊ ಅದೇ 500 ರೂಪಾಯಿದ ಏನು ಹೆಲ್ಮೆಟ್ ದಂಡ ಇದೆ, ಆ ದಂಡ ಪಾವತಿ ಬದಲಿಗೆ ಏನಂದ್ರೆ ಅವರು ದಂಡ ಏನು ಹೆಲ್ಮೆಟ್ ನ ಕೂಡ ಅವ್ರ ತೆಗೆದುಕೋಬಹುದು. ಅದ್ರ ಮೇಲೆ ಕೂಡ ನಾವು ಬರ್ದಿದೀವಿ ಏನು ಅಂತ ಹೇಳಿ 2023ರಾಗ ಬೀದರ್ ದೊರಿ ಮಾತು ಕೇಳಿದ್ದಕ್ಕೆ 26 ಮಂದಿ ಜೀವ ಉಳಿದ್ರು. 10,575 ಮಂದಿಗೆ ನಮ್ಮ ಪೊಲೀಸರು ದಂಡ ಹಾಕೋ ಬದ್ಲಿ ಹೆಲ್ಮೆಟ್ ಇಸ್ಕೊಟ್ಟಾರ. 2024ರಾಗ ನಾವೆಲ್ಲರಿಗೂ ಕೂಡಿ ಸಂಚಾರಿ ನಿಯಮ ಪಾಲ್ಸಾಮಿ ಮತ್ ಇನ್ನೂ ತೋಲ್ ಮಂದಿ ಜೀವ ಉಳಿಸಾರ. ಅದು ಸ್ಥಳೀಯ ಭಾಷೆಯಲ್ಲಿ ನಾವು ಏನು ಬೀದರ್ ಜನತೆಗೆ
ನಮ್ಮ ಬೀದರ್ ದೊರಿ ಅನ್ನುವಂಥ ಕ್ಯಾರೆಕ್ಟರ್ ಮುಖಾಂತರ ಮನವಿ ಮಾಡುವಂಥ ಸಂದೇಶ ಕೂಡ ಇದೆ. ಸೆಕ್ಷನ್ 1908 ಸರ್ಕಲ್ ಲೋಕಾರ್ಪಣೆ ಆಗ್ತಾ ಇದೆ. ಸಾರ್ವಜನಿಕರ ವೇದಿಕೆಗೆ ಲೋಕಾರ್ಪಣೆಗೊಳಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಾನ್ಯ ಎಸ್ ಪಿ ಸಾಹೇಬರಿಗೂ ಮಾನ್ಯವೆಲ್ಲ ಅಧಿಕಾರಿಗಳಿಗೂ ತಮ್ಮೆಲ್ಲರ ಜೋರಾದ ಒಂದ್ಸಾರಿ ಚಪ್ಪಾಳೆ ಇರಲಿ ಅಂತ ಹೇಳ್ತಾ ತುಂಬಾ ವಿಶೇಷವಾದಂತ ಸ್ಮರಣೀಯವಾಗಿ ಉಳಿಬೇಕು. ಈ ಒಂದು ಪೊಲೀಸ್ ಚೌಕನ್ನ ವಿಶೇಷವಾಗಿ ಮುತುವರ್ಜಿಯನ್ನು ಎಲ್ಲರನ್ನ ತಿಳಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಜನರಲ್ಲಿ ಜಾಗೃತಿಯಿಂದ ಈ ಚೌಕನ ಪೊಲೀಸ್ ಪೊಲೀಸ್ ಕಾರ್ಯಾಚರಣೆ ಬರೀ ಒಂದು ಚೌಕ್ ಸರ್ಕಲ್ ಅಲ್ಲ, ಇಲ್ಲಿ ಈ ಒಂದು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಆತ್ಮೀಯವಾಗಿ ಗೌರವಿಸ್ತಾ ಇದ್ದಾರೆ. ಅವರ ಸಹಕಾರದೊಂದಿಗೆ ಈ ಒಂದು ವೃತ್ತವನ್ನು ಇಷ್ಟೊಂದು ಅಂದಚಂದವಾಗಿ ಪುಂಡ್ಲಿಕ್ ಗೋಖಲೆ ಸರ್, ಸಿಎಂಸಿ ಅಧಿಕಾರಿಗಳಾಗಿರುವಂತಹ ಸರ್ ಓಕೆ ಸರ್ ಸರ್ ಓಕೆ ಸರ್ ಓಕೆ ಈಗ ನೋಡಿ ಸರ್ ಒಳ್ಳೆಯ ಕಾರ್ಯಕ್ರಮಗಳನ್ನು ಇಲ್ಲಿ ನಿರೂಪಿಸಿದ್ದಾರೆ. ಸಾಹೇಬರು ನನಗೆ ಗೊತ್ತಿದ್ದ ಪ್ರಕಾರ ಕಳೆದ ಒಂದು 3 ತಿಂಗಳಿಂದ ಈ ಕಾನ್ಸೆಪ್ಟ್ ಯಾವ ರೀತಿ ಕಾನ್ಸೆಪ್ಟಲೈಸ್ ಮಾಡಬೇಕು ಅಂತೇಳಿ ಗಡ್ಡರ ಜೊತೆ ಸತತವಾಗಿ ಡಿಸ್ಕಷನ್ ಮಾಡ್ತಿದ್ರು ಮತ್ತು ಆಟೋ ಅಸೋಸಿಯೇಷನ್ಸ್ ಜೊತೆ ಡಿಸ್ಕಷನ್ ಮಾಡ್ತಿದ್ರು. ಬಟ್ ಇಷ್ಟು ಚೆನ್ನಾಗಿ ಮೂಡಿ ಬರ್ತದೆ ಅಂತ ನನಗೂ ಅನಿಸಿರಲಿಲ್ಲ. ಯಾಕಂದ್ರೆ ಇಲ್ಲಿ ಬಂದ ಕೂಡಲೇ ಪೊಲೀಸ್ ಚೌಕದಲ್ಲಿ ಪೊಲೀಸ್ ಆ್ಯಕ್ಷನ್ ಕುರಿತು ಹಿಸ್ಟಾರಿಕಲ್ ಈವೆಂಟ್ಸ್ ಏನಾದರೂ ಅದನ್ನು ಹುಡುಗರಿಗೆ ತಿಳಿಸ್ಕೊಡೋದು, ಹೆಲ್ಮೆಟ್ ಧರಿಸೋದ್ರ ಬಗ್ಗೆ, ರಸ್ತೆ ಸುರಕ್ಷತೆ ಕುರಿತು ಮತ್ತು ಸರ್ವಧರ್ಮ ಸಮನ್ವಯತೆ ಕುರಿತು ಇಲ್ಲಿ ಒಂದು ಒಳ್ಳೆಯ ಮೆಸೇಜನ್ನು ಮಾಡಲಿಕ್ಕೆ ಪೊಲೀಸ್ ಚೌಕನ್ನು ಅವರು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಆಟೋ ಅಸೋಸಿಯೇಷನ್ ಮತ್ತು ಎಲ್ಲ ಆಟೋಮೊಬೈಲ್ ಇಂಡಸ್ಟ್ರಿದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚೌಕ್ನ ಇಷ್ಟು ಸದ್ಬಳಕೆ ಮಾಡಿಕೊಂಡಿರೋದು ತುಂಬ ಪ್ರಶಂಸನೀಯ. ಯಾಕಂದರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ವೆಹಿಕಲ್ಸ್ ಮೇಲೆ ಹೋದರೆ ಆ ಕಡೆ ನೋಡಲಿಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಇದಕ್ಕೆ ಒಂದು ಪೊಲೀಸ್ ಚೌಕು ಇಲ್ಲಿ ಬಂದೈತೆ ಅಂತೇಳಿ ಶಾಲಾ ಮಕ್ಕಳಿಗೆ ಗೊತ್ತಾದರೆ ಅವ್ರು ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ಮತ್ತು ಇದೊಂದು ಟೂರಿಸ್ಟ್ ಸ್ಪಾಟ್ ಆಗಲಿ ಅಂತೇಳಿ ನನ್ನ ಅನಿಸಿಕೆ. ಇದನ್ನು ತುಂಬ ಚೆನ್ನಾಗಿ ಎಸ್ ಪಿ ಸಾಹೇಬರು ಮೂಡಿಸಿ ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ನೋಡಿ ನನಗಂತೂ ತುಂಬ ಸಂತೋಷದಾಯಕವಾಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಮ್ಮ ಉದ್ದೇಶ ಏನಂದರೆ
ಸಾರ್ವಜನಿಕರು ದಂಡ ಕಟ್ಟೋದು ಬೇಡ, ಏನಂದ್ರೆ ಅದ್ರ ಬದಲಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋಣ. ಇಸಿಲಿ ಅಂತೂ ಇನ್ಮೇಲೆ ಯಾವುದು ಪೇಪರ್ ಅಲ್ಲಿ ದಂಡ ಹಾಕೋ ಹಾಗಿಲ್ಲ, ಆಲ್ ಈಚ್ ಇದರಲ್ಲೇ ಬಂದ್ಬಿಡುತ್ತೆ, ಇದರಲ್ಲೇ ಪ್ರಿಂಟ್ ಆಗ್ತದೆ. ವೈಯಕ್ತಿಕವಾಗಿ ಮತ್ತು ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾರೆ. ಇವತ್ತು ಅವರು ಏನಂದ್ರೆ ಬಂದು ಈ ಪೊಲೀಸ್ ಚೌಕ್ನ ಏನು ಪುನಶ್ಚೇತನಗೊಳಿಸಿದ್ದೀವಿ ಅದನ್ನ ಇವತ್ತು ಒಂದು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಪೊಲೀಸ್ ಚೌಕ ಏನಿದೆ ಇದು ಈ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ ಧರ್ಮಗಳ ಒಂದು ಸಮನ್ವಯತೆಯ ಒಂದು ಸೌಹಾರ್ದತೆಯ ಸಂಕೇತ ಇದು. ನಾವೆಲ್ಲ ನೋಡ್ತಾ ಇರ್ಬೋದು, ಒಂದು ಇಲ್ಲಿ ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ಏನಂದ್ರೆ ಸರ್ವಧರ್ಮೀಯರು ಏನಂದ್ರೆ ಎಲ್ಲ ಕೂತ್ಕೊಂಡು ಏನಂದ್ರೆ ಮಾತನಾಡ್ತಾ ಇರುವಂತದ್ದು, ಇದು ಒಂದು ಸೌಹಾರ್ದತೆಯನ್ನು ತೋರಿಸುವಂಥದ್ದು. ಮತ್ತು ನಾವು ಪೊಲೀಸ್ ಏನು ಇಲಾಖೆ ಇದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಲಿಕ್ಕೆ ನಾವು ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ ಪೊಲೀಸ್ ಚೌಕ್ನ ಏನಂದ್ರೆ ಒಂದು ಮಕ್ಕಳಿಗೆ ಎಸ್ಪೆಷಲಿ ಏನಂದ್ರೆ ಮಕ್ಕಳಿಗೆ ಒಂದು ಮಾಹಿತಿ ನೀಡುವಂತಹ ಮತ್ತು ಒಂದು ಇನ್ಸ್ಪಿರೇಷನ್ ಕೊಡುವಂತಹ ಒಂದು ಸ್ಥಳ ಆಗಬೇಕು ಅಂತ ಹೇಳಿ ವೈಯಕ್ತಿಕವಾಗಿಯೂ ಕೂಡ ಮತ್ತೆ ನಮ್ಮ ಅಧಿಕಾರಿಗಳ ಒಂದು ಆಶಯ ಇತ್ತು. ಈ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅದನ್ನ ಈ ತರ ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದೇನಂದ್ರೆ ಈ ಒಂದು ಕಾನ್ಸೆಪ್ಟ್ಗೆ ಐಡಿಯಾ ಕೊಟ್ಟರು. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಅಂತಂದ್ರೆ ನಮ್ಮ ಆಟೋಮೊಬೈಲ್ ಅಸೋಸಿಯೇಷನ್ ಬೀದರ್ನವರು. ಅದರಲ್ಲಿ ಎಲ್ಲರೂ ಕೂಡ ಏನಂದ್ರೆ ಅವ್ರಿಗೆ ಹೇಳಿ ಇಲ್ಲ ಈ ಒಂದು ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ ಸರ್, ಇದನ್ನ ಮಾಡೋಣ ಅಂತ ಹೇಳಿ. ಅದಕ್ಕೆ ನಾವು ಯಾರನ್ನ ಈ ಕಾನ್ಸೆಪ್ಟ್ ನ ಮಾಡ್ಬೇಕಾದ್ರೆ ಯಾರ ಸಲಹೆ ಸೂಚನೆಗಳನ್ನು ತೆಗೆದುಕೋಬೇಕು ಅಂತ ಬಂದಾಗ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆ ಅವರು, ತಮಗೆಲ್ಲ ಗೊತ್ತಿದೆ ಈಗ ಏನು ನಮ್ಮ ಅನುಭವ ಮಂಟಪ ನಡೀತಾ ಇದೆ ಬಸವ ಕಲ್ಯಾಣದಲ್ಲಿ, ಅದರಲ್ಲಿಯೂ ಅವ್ರದ್ದು ಏನಂತಂದ್ರೆ ಬಹಳಷ್ಟು ಯೋಗದಾನ ಇದೆ. ಸೊ ಅವ್ರನ್ನ ನಾವು ಮನವಿ ಮಾಡಿದಾಗ ಅವರು ಅವ್ರದ್ದು ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ನಮಗೋಸ್ಕರ ಬಂದು ಈ ಒಂದು ಕಾನ್ಸೆಪ್ಟ್ ನ ಇಲ್ಲಿ ಡೆವಲಪ್ ಮಾಡಿದ್ರು. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ನಾವು ಒಂದು 4 ವಿಷಯಗಳನ್ನ ಈ ಸ್ಟೋಕ್ ಮೂಲಕ ಏನಂದ್ರೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದನೇದ್ದು ಏನಂತಂದ್ರೆ ಬೀದರ್ ಜಿಲ್ಲೆ ಪೊಲೀಸ್ ಅನ್ನುವಂಥದ್ದು ಜನಸ್ನೇಹಿ ಪೊಲೀಸ್. ನಾವು ಏನಂದ್ರೆ ಸಮುದಾಯವನ್ನ ಜೊತೆಗೆ ತೆಗೆದುಕೊಂಡು ಸಮುದಾಯದ, ಯಾಕಂದ್ರೆ ಇವತ್ತು ಏನು ಪೊಲೀಸ್ನ ಸವಾಲುಗಳಿವೆ, ಅದು ಕ್ರೈಮ್ ಪ್ರಿವೆನ್ಷನ್ ಇರ್ಬೋದು ಅಥವಾ ಏನಂದ್ರೆ ರೋಡ್ ಆಕ್ಸಿಡೆಂಟ್ಗಳನ್ನ ಪ್ರಿವೆಂಟ್ ಮಾಡುವಂಥದ್ದು, ತಗ್ಗಿಸುವಂಥದ್ದು, ಕಡಿಮೆ ಮಾಡುವಂಥ ಕೆಲಸ ಇರ್ಬೋದು. ಇದು ಕೇವಲ ಪೊಲೀಸ್ ಇಲಾಖೆ ಕರ್ತವ್ಯ ಅಷ್ಟೇ ಅಲ್ಲ, ಇದು ಏನಂದ್ರೆ ಸಮಾಜ ಕೂಡ ಇದನ್ನೇ ಬಯಸ್ತದೆ. ಯಾವ ಸಮಾಜ ಕೂಡ ಯಾವುದೇ ಸಮುದಾಯ ಕೂಡ ಏನಂದ್ರೆ ಅಲ್ಲಿ ಅಪರಾಧ ಆಗಲಿ ಅಂತ ಬಯಸೋದಿಲ್ಲ. ಎಲ್ಲರೂ ಕೂಡ ಏನಂದ್ರೆ ಅಪರಾಧ ಆಗಬಾರ್ದು ಅಂತ, ಅಪರಾಧಗಳು ಆಗಬಾರ್ದು ಅಂತ ಬಯಸ್ತಾರೆ. ಸೊ ಅದೇ ಪೊಲೀಸು ಮತ್ತು ಸಮುದಾಯ ಎರಡರದ್ದು ಉದ್ದೇಶ ಒಂದೇ ಇದ್ದಾಗ ನಾವು ಜೊತೆಯಾಗಿ ಕೆಲಸ ಮಾಡಿದ್ರೆ ಏನಂದ್ರೆ ಇವೆರಡರಲ್ಲೂ ಕೂಡ ನಾವು ಯಶಸ್ವಿ ಕಾಣಬಹುದು. ಬೀದರ್ ಜಿಲ್ಲೆಯನ್ನ ನಾವು ಅಪಘಾತ ಮತ್ತು ಅಪರಾಧ ಮುಕ್ತ ಜಿಲ್ಲೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಸಂದೇಶ ಈ ಪೊಲೀಸ್ ಚೌಕ್ ಮುಖಾಂತರ ಕೊಡ್ಲಿಕ್ಕೆ ಏನಂದ್ರೆ ಪ್ರಯತ್ನ ಪಟ್ಟಿದ್ದೀವಿ. ಜೊತೆಗೆ ಏನಂದ್ರೆ ಹಿಸ್ಟ್ರಿನೂ ಕೂಡ ಇದೆ. ಬೀದರ್ ಜಿಲ್ಲೆ ಏನು ಇಂಡಿಪೆಂಡೆಂಟ್ ಆಗಿ ಏನು ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂತು, ಆ ಸಂದರ್ಭದಲ್ಲಿಯೂ ಕೂಡ ಏನಂದ್ರೆ ಈ ಒಂದು ಪೊಲೀಸ್ ಆಕ್ಷನ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಕರೀತಾರೆ, ಅದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಅವರಿಗೆ ಸಿಗಲಿ ಅಂತ. ಜೊತೆಗೆ ಆ ಸಂದರ್ಭದಲ್ಲಿ ಬಳಸಿರುವಂತಹ ಏನು ಜೀಪ್ಗಳಿತ್ತು, ಏನು ಮದ್ದುಗುಂಡುಗಳನ್ನ ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಪೊಲೀಸ್ ಬಳಸಿದ್ರು, ಅದ್ರದ್ದು ಒಂದು ಏನಂದ್ರೆ ಮಿನಿಯೇಚರ್ ಇಲ್ಲಿ ಏನಂದ್ರೆ ರೆಪ್ಲಿಕಾ ಮಾಡಿದ್ದಾರೆ. ಅಲ್ಲಿ ಏನಂದ್ರೆ ಮಕ್ಕಳು ಸೆಲ್ಫಿ ತಗೊಳ್ಳೋದ್ರ ಮೂಲಕ ಇನ್ಸ್ಪೈರ್ ಆಗಲಿ ಅಂತ. ಜೊತೆಗೆ ಪೊಲೀಸ್ ಇಲಾಖೆಯ ವಿವಿಧ ಹುದ್ದೆಗಳ ಏನು ರ್ಯಾಂಕ್ ಇರ್ತದೆ ಅದು ಎಷ್ಟೋ ಜನಕ್ಕೆ ಸಾರ್ವಜನಿಕರಿಗಾಯ್ತು ಮಕ್ಕಳಿಗಾಯ್ತು ಮಾಹಿತಿ ಏನಂದ್ರೆ ಇರೋದಿಲ್ಲ, ಅದನ್ನ ಒಂದು ಸ್ವಲ್ಪ ತಿಳಿಸ್ಕೊಡೋಣ ಅಂತ ಹೇಳಿ ಅದು ಏನಂದ್ರೆ ಈ ಹಿಂದ್ಗಡೆ ವಾಲ್ ಮೇಲೆ ಪೇಂಟ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಇದನ್ನ ಏನಂದ್ರೆ ಟ್ರಾಫಿಕ್ ಅವೇರ್ನೆಸ್ಗೋಸ್ಕರ ಬಳಸ್ಕೊಳ್ಳೋ ಉದ್ದೇಶದಿಂದ ಇಲ್ಲಿ ಹಿಂದ್ಗಡೆ ಏನಂದ್ರೆ ನಮ್ಮ ಹೋಂಡಾ ಶೋರೂಮ್ನವರು ಒಂದು ಬೈಕ್ ನ ಏನಂದ್ರೆ ಕೊಟ್ಟಿದ್ದಾರೆ ರೀಪೇಂಟ್ ಎಲ್ಲ ಮಾಡಿ. ಅಲ್ಲಿ ಒಂದು ಹೆಲ್ಮೆಟ್ ನ ನಾವು ಇಡ್ತೀವಿ. ಆ ಹೆಲ್ಮೆಟ್ ಹೇಗೆ ಇರ್ತದೆ ಅಂದ್ರೆ ಅರ್ಧ ಭಾಗ ಆಕ್ಸಿಡೆಂಟ್ ಆದಾಗ ಹೇಗೆ ಕಾಣುತ್ತೆ ಅನ್ನುವಂಥದ್ದು, ಅಂದ್ರೆ ನಮ್ಗೆ ಹೆಡ್ ಇಂಜರಿ ಆದ ಯಾವ ತರ ಎಲ್ಲ ಆಗಿರುತ್ತೆ ಅನ್ನುವಂಥದ್ದು ಅರ್ಧ ಭಾಗ ಪೇಂಟ್ ಇರ್ತದೆ, ಇನ್ನು ಅರ್ಧ ಭಾಗ ನಾವು ಹೆಲ್ಮೆಟ್ ಹಾಕಿದ್ರೆ ಎಷ್ಟು ಸುರಕ್ಷಿತ ಇರ್ತೀವಿ ಅನ್ನುವಂಥದ್ದು ಇರ್ತದೆ. ಸೊ ಅದು ಪರ್ಮನೆಂಟ್ ಆಗಿ ಹೆಲ್ಮೆಟ್ ಅಲ್ಲೇ ಇರ್ತದೆ ಹಿಂದೆನೆ. ಸೊ ಅದನ್ನ ಅವರು ಧರಿಸಿ ಏನಂತಂದ್ರೆ ಅವರು ನೋಡ್ಬೋದು, ತಮ್ಮನ್ನ ತಾವು ಏನಾದ್ರು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡಾಗ ಅವರಿಗೆ ಅರ್ಥ ಆಗ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಇಲ್ಲಿ ಮಾಡ್ತಾ ಇದ್ವಿ. ಜೊತೆಗೆ ಸುತ್ತಲೂ ಏನಂದ್ರೆ ಈ ಟ್ರಾಫಿಕ್ ಸೈನ್, ಸಿಗ್ನಲ್ ಮತ್ತೆ ರೈಡರ್ಸ್ ಯಾವ ತರ ಏನಂದ್ರೆ ಬಳಸಬೇಕು ಅನ್ನುವಂಥದ್ದನ್ನ, ಜೊತೆಗೆ QR ಕೋಡ್ ನ ಇಟ್ಟಿರ್ತದೆ ಎಲ್ಲಾ ಕಡೆ.
ಸೊ ಆ QR ಕೋಡ್ನ ಸ್ಕ್ಯಾನ್ ಮಾಡೋ ಮೂಲಕ ವಿಡಿಯೋಗಳನ್ನು ಕೂಡ ಏನಂದ್ರೆ ಅವರು ನೋಡಬಹುದು. ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ವಿದ್ಯಾರ್ಥಿಗಳು ನಮ್ಮದೊಂದು ತೆರೆದ ಮನೆ ಕಾರ್ಯಕ್ರಮ ಇದೆ, ಅದರಲ್ಲಿ ಸ್ಕೂಲ್ ಮಕ್ಕಳು ಪೊಲೀಸ್ ಠಾಣೆಗಳಿಗೆ ವಿಸಿಟ್ ಮಾಡ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಇಲ್ಲಿಯೂ ನಾವು ಏನಂದ್ರೆ ಕರ್ಕೊಂಡ್ಬಂದು ಇದನ್ನೆಲ್ಲ ತೋರಿಸೋದ್ರ ಮೂಲಕ ಏನಂದ್ರೆ ಅವರಿಗೆ ಇನ್ನೂ ಕಣ್ಣಾರೆ ನೋಡಿದಾಗ ಅದು ಬಹಳಷ್ಟು ಅವ್ರ ಮನನ ಉಳಿತದೆ ಅನ್ನುವಂಥ ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಏನಂದ್ರೆ ಪೊಲೀಸ್ ಇಲಾಖೆ ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಎಲ್ಲ ಶ್ರಮಿಸಿರುವಂತ ನನ್ನೆಲ್ಲ ಸಹೋದ್ಯೋಗಿ ಪೊಲೀಸ್ ಅಧಿಕಾರಿಗಳು, ನಮ್ಮ ಅಡಿಷನಲ್ ಎಸ್ ಪಿ ಇರ್ಬೋದು, DSP ಇನ್ಸ್ಪೆಕ್ಟರ್ಸ್, ಎಸ್ಪೆಷಲಿ ನಮ್ಮ ಕಪಿಲ್ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತೆ ಜಿಲ್ಲಾಧಿಕಾರಿಗಳ ಮುಂದೆ ನಾನು ಇದನ್ನು ಇಟ್ಟಾಗ ಬೇರೆ ವಿವಿಧ ಇಲಾಖೆಗಳು, ನಮ್ಮ ಮುನ್ಸಿಪಾಲಿಟಿ ಇರ್ಬೋದು, PWD ಇರ್ಬೋದು ಕೂಡ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಜೊತೆಗೆ ಮಾಧ್ಯಮ ಸ್ನೇಹಿತರು ಕೂಡ, ಯಾಕೆ ಅಂದ್ರೆ ಪ್ರತಿಯೊಂದು ಪೊಲೀಸ್ ಯಾವುದೇ ಒಂದು ನಾವು ಕಾರ್ಯಕ್ರಮಗಳನ್ನು ಮಾಡಿದಾಗ ಅದನ್ನ ಜನರಿಗೆ ಮುಟ್ಟುತ್ತರ ಏನಂದ್ರೆ ತಾವೆಲ್ಲ ಅದನ್ನ ತೋರಿಸ್ತಾ ಇದ್ದೀರಾ, ಆಮೇಲೆ ಅದನ್ನ ಹೈಲೈಟ್ ಮಾಡ್ತಾ ಇಲ್ಲ. ತಮಗೂ ಕೂಡ ನಾನು ಇಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಈಗ ಇನ್ನೊಂದು ಏನಂದ್ರೆ ಕಳೆದ ಒಂದು 2 ತಿಂಗಳಲ್ಲಿ ಏನು ಕರ್ಕಶವಾಗಿ ಶಬ್ದ ಮಾಡ್ತಾ ಇರುವಂತಹ ಸೈಲೆನ್ಸರ್ಗಳನ್ನ ಜಪ್ತಿ ಮಾಡಲಾಗಿತ್ತು. ಒಂದು 102 ಸೈಲೆನ್ಸರ್ಗಳನ್ನ ಅವುಗಳನ್ನ ಈಗ ಸ್ಮ್ಯಾಶ್ ಮಾಡೋದ್ರ ಮೂಲಕ ಒಂದು ಸ್ಟ್ರಾಂಗ್ ಸಂದೇಶ ಕೂಡ ಏನಂದ್ರೆ ಕೊಡ್ಲಿಕ್ಕೆ ಬಯಸ್ತೀವಿ. ಏನಂದ್ರೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುವಂತ, ತೊಂದರೆ ಉಂಟು ಮಾಡುವಂತ ಸೈಲೆನ್ಸರ್ಗಳನ್ನ ಯಾರು ಬಳಸಬಾರದು ಅಂತ ಹೇಳಿ. ಆಮೇಲೆ ಒಂದು ಸ್ಟಿಕ್ಕರ್ ಅಭಿಯಾನ ಕೂಡ ಮಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಹೆಲ್ಮೆಟ್ ಧರಿಸ್ತಾ ಇದ್ದಾರೆ, ಅವ್ರಿಗೂ ಆ ಹೆಲ್ಮೆಟ್ ಹಿಂಭಾಗ ಸ್ಟಿಕ್ಕರ್ ಹಾಕಿ ಅದರಲ್ಲಿ ನಮ್ಮ ಬೀದರ್ ದೊರಿ ಅನ್ನುವಂತ ಏನು ಕ್ಯಾರೆಕ್ಟರ್ ಇದೆ, ಕಾರ್ಟೂನ್ ಕ್ಯಾರೆಕ್ಟರ್, ಅದರ ಮುಖಾಂತರ ಏನಂದ್ರೆ ನಾವು ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಕಳೆದ ವರ್ಷ ಏನು ಅಪಘಾತಗಳು ನಾವು 6 ತಿಂಗಳಲ್ಲಿ ಕಮ್ಮಿ ಆಗಿದೆ, ಅದೆಲ್ಲದ ಕಾರಣ ಏನಂದ್ರೆ ಸಾರ್ವಜನಿಕರ ಸಹಕಾರ. ಸೊ ಅದನ್ನ ಇಲ್ಲಿ ನಾವು ಹೈಲೈಟ್ ಮಾಡಿ ಅವೆರಡೂ ಕೂಡ ಇವೆಂಟ್ನ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಕಾರ್ಪೊರೇಟ್ ಮುನ್ಸಿಪಾಲಿಟಿ ಅಧ್ಯಕ್ಷರು ಇದ್ದಾರೆ, ಅವರಿಗೂ ಕೂಡ ನಾನು ಬಹಳ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ನಮ್ಮ ಹೋಂಡಾ ಶೋರೂಮ್ನ ಅಧ್ಯಕ್ಷರಿದ್ದಾರೆ. ಇನ್ಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತಿನಿಂದ ಇನ್ನು ಮೇಲೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಏನಂದ್ರೆ ಪೇಪರ್ನಲ್ಲಿ ಫೈನ್ ಅನ್ನ ದಂಡವನ್ನ ಹಾಕೋಲಾಗುದಿಲ್ಲ. ಇನ್ಮೇಲೆ ಆಲ್ ಏನಂತಂದ್ರೆ ಮಷಿನ್ ನಲ್ಲಿ ಕೂಡ ಏನಂದ್ರೆ ಮಾಡ್ತಾ ಇದ್ರು. ಬಹಳ ದಿವಸಗಳಿಂದ ಸಾರ್ವಜನಿಕರದ್ದು ಏನಂದ್ರೆ ಇದು ಇತ್ತು, ಏನ್ ಹೇಳ್ತೀರ, ಒಂದು ರಿಕ್ವೆಸ್ಟ್ ಅಥವಾ ಇದು ಇತ್ತು, ಗುರು ಇತ್ತು. ಏನಂದ್ರೆ ಈ ಕ್ಯಾಶ್ ಕೊಡ್ಬೇಕಾಗ್ತಿತ್ತು. ಪ್ರತಿ ಸರಿ ಏನಂದ್ರೆ ದಂಡ ಕಟ್ಟಬೇಕು ಅಂದ್ರೆ ಕ್ಯಾಶ್ ಕೊಡ್ಬೇಕು. ಕ್ಯಾಶ್ ಯಾರು ಕ್ಯಾರಿ ಮಾಡೋದಿಲ್ಲ ಇವತ್ತೆಲ್ಲ ಏನಂದ್ರೆ ಸಾಫ್ಟ್ ಇದನ್ನ ಕ್ಯಾರಿ ಮಾಡ್ತೀವಿ, ATM ಕಾರ್ಡ್ ಆಗ್ಲಿ ಅಥವಾ ಗೂಗಲ್ ಪೇ ಇದನ್ನೆಲ್ಲ. ಸೊ ಇದನ್ನ ಏನಂದ್ರೆ ಇದರಲ್ಲಿ ಅವ್ರು ಯಾವ ತರನಾದ್ರೂ ಕೂಡ ಏನಂದ್ರೆ ದಂಡನ ಕಟ್ಟಬಹುದು, ಕ್ಯಾಶ್ ಕೊಡ್ಬೋದು, ಇಲ್ಲ ಅಂತಂದ್ರೆ ಇದೊಂದು ಡಿಜಿಟಲ್ ಪೇಮೆಂಟು ಮಾಡೋದು. ಸರ್ ನೋಡಿ ಸರ್, ಜಿಲ್ಲಾದ್ಯಂತ ಒಟ್ಟು 54 ಈ ತರ ಇವುಗಳನ್ನು ಇಂಪ್ಲಿಮೆಂಟ್ थोड़ा वाइड भर जा रहा है, फोटो बन होगा निकल के ನಮ್ಮ ಉದ್ದೇಶ ಏನಂದ್ರೆ